ರಾಜಯೋಗ. ಓಂ ಶಾಂತಿ. ನಾನು ಈ ದೇಹವಲ್ಲ, ನಾನು ಶಾಂತ ಸ್ವರೂಪ ಆತ್ಮ. ನಾನು ಪರಮಾತ್ಮನ ಮಗು. ನಾನು ಅವರ ಅಗಲಿ ಹೋದ ಸಂತಾನ. ನನ್ನ ಮೂಲ ಮನೆ ಶಾಂತಿಧಾಮ, ಮುಕ್ತಿಧಾಮ. ನಾನು ಶಿವಬಾಬರವರ ಸನ್ಮುಖದಲ್ಲಿ ಇದ್ದೇನೆ. ಅವರ ಎದುರಿಗೆ ಉಪಸ್ಥಿತನಾಗಿದ್ದೇನೆ. ನಾನು ಆತ್ಮಸ್ವರೂಪದಲ್ಲಿದ್ದೇನೆ. ತಂದೆಯ ಪ್ರೀತಿಯ ಕಿರಣಗಳು ನನ್ನ ಆತ್ಮವನ್ನು ಸ್ಪರ್ಶಿಸುತ್ತಿವೆ. ನಾನು ಅವರ ಛತ್ರಛಾಯೆಯಲ್ಲಿ ಇದ್ದೇನೆ. ಆತ್ಮದಲ್ಲಿದ್ದ ಹಳೆಯ ಸಂಸ್ಕಾರಗಳು, ಪಾಪಗಳ ತುಕ್ಕು, ದುಃಖದ ಗುರುತುಗಳು ಎಲ್ಲವೂ ಕರಗುತ್ತಿವೆ, ಭಸ್ಮೀಭೂತ ಆಗುತ್ತಿದೆ. ಎಲ್ಲವೂ ಈಗ ದೂರ. ನಾನು ಪವಿತ್ರ ಆತ್ಮ. ನಾನು ಸತೋಪ್ರಧಾನ ಅವಸ್ಥೆಯ ಕಲ್ಪಿಸಿಕೊಳ್ಳುತ್ತಿದ್ದೇನೆ. ನಾನು ಬ್ರಹ್ಮ ತಂದೆಯ ಸಮಾನ ಫರಿಷ್ಠ ಬಾಬಾ. ನಾನು ನನ್ನ ಎಲ್ಲ ಪಾಪಗಳಿಂದ ಮುಕ್ತ. ನನ್ನ ಒಂದು ಸಂಕಲ್ಪವು, ನನ್ನ ಒಂದು ವಿಚಾರ ನನ್ನ ಮನದಲ್ಲಿ ಉದ್ಭವಿಸಿದ ವಿಚಾರ ಮತ್ತು ತಂದೆ ಮತ್ತು ನಾನು ಇದು ಒಂದೇ ಸಂಕಲ್ಪ. ಬೇರೆ ಯಾವುದೇ ಸಂಕಲ್ಪವಿಲ್ಲ. मैं बाबा का, ಬಾಬಾ ಮೇರಾ. ನನ್ನ ಒಂದು ಸಂಕಲ್ಪ. ಈಗ ನನ್ನ ಮನಸ್ಸು ಸಂಪೂರ್ಣ ಶಾಂತವಾಗಿದೆ. ನಾನು ಜ್ವಾಲಾ ಸ್ವರೂಪ, ಯೋಗ ಅಗ್ನಿ, ಯೋಗಾಗ್ನಿ. ನಾಲ್ಕು ಕಡೆ ಯೋಗದ ವೈಬ್ರೇಷನ್ ನನ್ನ ನೆನಪಿನ ಶಕ್ತಿಯಿಂದ, ಯೋಗದ ಶಕ್ತಿಯಿಂದ ವಾಯುಮಂಡಲ ಪವಿತ್ರವಾಗುತ್ತಿದೆ. ಸಂಪೂರ್ಣ ಶಾಂತವಾಗುತ್ತಿದೆ. ಪ್ರತಿಯೊಂದು ಆತ್ಮನಿಗೂ ಸಹ ಶಾಂತಿಯ ತರಂಗಗಳು, ಪ್ರಕಂಪನಗಳು ತಲುಪುತ್ತಿವೆ. ಶಾಂತಿಯ ಶಕ್ತಿಯ ಅನುಭೂತಿ ಇಡೀ
ವಿಶ್ವದಲ್ಲಿ ಶಾಂತಿಯ ಪ್ರಕಾಶ ಹರಡುತ್ತಿದೆ. 4 ದಿಕ್ಕಿನಲ್ಲಿ ಪರಮಾತ್ಮನ ಸಕಾಶ ಕಂಡುಬರುತ್ತಿದೆ. ಪರಮಾತ್ಮನ ಛತ್ರಛಾಯೆ. ನಾನು ಮಾಸ್ಟರ್ ಪತಿತ ಪಾವನಿ ಆತ್ಮ. ಪುನೀತನಾಗಿದ್ದೇನೆ. ಶಿವಬಾಬರವರ ನೆನಪಿನಲ್ಲಿ ಸದಾ ಮಗ್ನ, ಸದಾ ಸ್ಥಿತನಾಗಿದ್ದೇನೆ. ಯೋಗ 1 ನಿಮಿಷ. ನಾನು ಆತ್ಮ. ತಂದೆ ನನ್ನ ಎದುರು. ನನ್ನ ಮತ್ತು ತಂದೆಯ ನಡುವೆ ಪ್ರೀತಿಯ ಬೆಳಕಿನ ಸೇತು. ನನ್ನ ಒಂದು ಸಂಕಲ್ಪ ತಂದೆ ಮತ್ತು ನಾನು, ಶಿವಬಾಬಾ ಮತ್ತು ನಾನು. ಬೇರೆ ಯಾವುದೇ ಸಂಕಲ್ಪವಿಲ್ಲ. ನಾನು ಜ್ವಾಲಾ ಸ್ವರೂಪ. ನಾನು ವಿಶ್ವಕ್ಕೆ ಶಾಂತಿಯ ಕಿರಣಗಳನ್ನು ಹರಡುತ್ತಿದ್ದೇನೆ. ಪ್ರಮುಖ ಜ್ಞಾನ ಬಿಂದು. ನಾನು ದೇಹವಲ್ಲ, ಆತ್ಮ. ಪವಿತ್ರತೆ ರಾಜ್ಯಭಾಗ್ಯದ ಆಧಾರ. ಶಿವಬಾಬರವರೇ ಪತಿತ ಪಾವನ. ಆತ್ಮ ಅಭಿಮಾನದಿಂದ ದೇವತೆ ಜೀವನ ಆರಂಭವಾಗುತ್ತದೆ. ನೆನಪಿನ ಯೋಗದಿಂದ ಪಾಪಗಳು ಭಸ್ಮವಾಗುತ್ತವೆ. ಆತ್ಮದಲ್ಲಿರುವ ತುಕ್ಕು ಯೋಗದಿಂದ ದೂರವಾಗುತ್ತಿದೆ. ಗೀತೆಯನ್ನು ಶಿವಬಾಬರವರೇ ತಿಳಿಸಿದರು. ಪರಮಾತ್ಮನೇ ಗೀತಾ ಬೋಧಿತ. ಸತ್ಯಯುಗ ಪವಿತ್ರ ಪ್ರಪಂಚ. ಸ್ವರ್ಣಿಮ ಯುಗ ರಾವಣ ರಾಜ್ಯ ಈಗ ಕೊನೆ ಅಂತ್ಯಕ್ಕೆ ಬಂದು ನಿಂತಿದೆ. ಬ್ರಹ್ಮ ಮೂಲಕ ದೇವಿ ದೇವತಾ ಧರ್ಮದ ಸ್ಥಾಪನೆ ಮತ್ತು ನಾವು ಬ್ರಾಹ್ಮಣ ಕುಲಭೂಷಣರು. ಸಂಗಮಯುಗದ ಬ್ರಾಹ್ಮಣರು. ನಾವು ಶಿವ ತಂದೆಯ ಮೊಮ್ಮಕ್ಕಳು. ಸ್ವದರ್ಶನ ಚಕ್ರಧಾರಿಗಳಾಗೋಣ. ಸ್ವಯಂನನ್ನು ದರ್ಶಿಸು. ಜ್ವಾಲಾ ಸ್ವರೂಪದಲ್ಲಿ ಸ್ಥಿರರಾಗೋಣ. ಸದಾ ಯೋಗದಲ್ಲಿ ಮಗ್ನರಾಗೋಣ. ತಂದೆ ಮತ್ತು ನಾನು ಒಂದೇ ಸಂಕಲ್ಪವಾಗಿರಲಿ. ಸದಾ ತಂದೆಯ ಜೊತೆ. ವರದಾನ ಜ್ಞಾನಬಿಂದು. ಮಾಸ್ಟರ್ ಪತಿತ ಪಾವನಿ ಆಗಿ ನಮ್ಮ ಶಕ್ತಿಶಾಲಿ ವೃತ್ತಿಯಿಂದ ಅಪವಿತ್ರ ವಾಯುಮಂಡಲವನ್ನು ಪರಿವರ್ತಿಸಬಹುದು.
ಸ್ಲೋಗನ್ ಜ್ಞಾನ ಬಿಂದು. ಯೋಗ ಜ್ಞಾನ, ಪರಮಾತ್ಮನ ಜ್ಞಾನ, ಪರಮಾತ್ಮನ ಪರಿಚಯದ ಬೀಜವನ್ನು ಬಿತ್ತಿರಿ. ವಿಶ್ವ ಪರಿವರ್ತನೆಯ ಆರಂಭ ನಿಮ್ಮಿಂದಲೇ ಆಗುತ್ತದೆ. ಓಂ ಶಾಂತಿ. ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ಇಂತಹ ಪ್ರತಿದಿನದ ಕನ್ನಡ ಜ್ಞಾನ ಮುರಳಿ ರಾಜಯೋಗ ಮೆಡಿಟೇಷನ್ ವಿಡಿಯೋಗಳಿಗಾಗಿ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ. ತಮಗೆ ನಮ್ಮ ಚಾನಲಿನ ವಿಡಿಯೋ ನೋಟಿಫಿಕೇಷನ್ ಸಿಗ್ತಾ ಇರುವುದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.